ಪಿಕ್ಚರ್ ಪಯಣದ ವೀಕ್ಷಕರಿಗೆ ಮಾಶ್ರೀ ಮುರಳೀಕೃಷ್ಣನ ನಮಸ್ಕಾರ. ಇಂದಿನ ಈ ಕಂತಿನಲ್ಲಿ ನಾನು ದಿ ರೆಡ್ ಬಲೂನ್ ಎಂಬ ಕಿರು ಚಿತ್ರದ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ. ಮಕ್ಕಳ ಚಿತ್ರಗಳು ಮಕ್ಕಳಿಗಷ್ಟೇ ಇರುತ್ತವೆ. ಆದರೆ ಅವುಗಳಲ್ಲಿ ಕೆಲವು ಸಿನಿಮಾಗಳು ವಯಸ್ಕರಿಗೂ ತಲುಪುವಂತಹ ಆಶಯಗಳನ್ನು ಹೊಂದಿರುತ್ತವೆ. ಅಂತಹ ಅನೇಕ ಚಲನಚಿತ್ರಗಳು ಬಂದು ಹೋಗಿವೆ. ಫೀಚರ್, ಸಾಕ್ಷ್ಯ ಮತ್ತು ಕಿರುಚಿತ್ರಗಳು ಈ ಜಾನರ್ನಡಿ ನಿರ್ಮಾಣಗೊಂಡಿವೆ. ಅಂತಹ ಒಂದು ಮಕ್ಕಳ ಚಲನಚಿತ್ರ ದಿ ರೆಡ್ ಬಲೂನ್. ಇದು 1956ರಲ್ಲಿ ನಿರ್ಮಾಣಗೊಂಡಿತು. ಇದರ ಕಾಲಾವಧಿ 34 ನಿಮಿಷಗಳು. ಆಲ್ಬರ್ಟ್ ಲಿಮೊರಿಸ್ ಈತ ಫ್ರೆಂಚ್ ನಿರ್ದೇಶಕರಾಗಿದ್ದರು. ಅಲ್ಲದೆ ಈ ಸಿನಿಮಾದ ಒಂದು ಕಿರುಚಿತ್ರ ಏನಿದೆ ಅದರ ನಿರ್ಮಾಪಕರು ಮತ್ತು ಕಥಾರಚನಾಕಾರರು ಕೂಡ ಇವರೇ ಆಗಿದ್ದಾರೆ. ಆಲ್ಬರ್ಟ್ ಲಮೊರಿಸ್ಗೆ ಹಾರಾಡುವ ವಸ್ತುಗಳನ್ನು ಕ್ಯಾಮ್ರಾದಲ್ಲಿ ಸೆರೆ ಹಿಡಿಯುವ ಹವ್ಯಾಸವಿತ್ತು. ಈ ನಿಟ್ಟಿನಲ್ಲಿ ಅವ್ರು ಏನು ಮಾಡ್ತಾಯಿದ್ರು ಅಂದರೆ, ಹೆಲಿಕಾಪ್ಟರ್ನಲ್ಲಿ ಸ್ಟಡಿ ಕ್ಯಾಮ್ರಾವನ್ನು ಅಳವಡಿಸಿ ಹೆಲಿವಿಷನ್ ಎಂಬ ವ್ಯವಸ್ಥೆಯನ್ನು ಹುಟ್ಟುಹಾಕಿದರು. ಅಲ್ಲದೆ ಅವರು ರಾಜತಾಂತ್ರಿಕತೆಗೆ ಸಂಬಂಧಿಸಿದ ಆಕ್ರಮಣ, ಸಂಘರ್ಷ ಮತ್ತು ಪರಿಹಾರಗಳ ರಿಸ್ಕ್ ಎಂಬ ಸ್ಟ್ರಾಟಜಿ ಬೋರ್ಡ್ ಗೇಮನ್ನು ಕೂಡ ರೂಪಿಸಿದರು. ಇದರಲ್ಲಿ 2 ರಿಂದ 6 ಆಟಗಾರರು ಇರುತ್ತಿದ್ದರು. ಇದು ಬೋರ್ಡ್ ಗೇಮ್ಸ್ಗಳ ಚರಿತ್ರೆ ಏನಿದೆ ಅದರಲ್ಲಿ ಉನ್ನತ ಸ್ಥಾನವನ್ನು ಪಡೆದಿದೆ ಮತ್ತು ಇಂತಹ ಇತರ ಆಟಗಳಿಗೆ ಸ್ಫೂರ್ತಿಯನ್ನು ಕೂಡ ಈ ರಿಸ್ಕ್ ಗೇಮ್ ನೀಡಿತು. ಇಂತಹ 1950-60ರ ದಶಕದ ಆಟಗಳು ಮುನ್ನೆಲೆಗೆ ಬಂದಿದ್ದು ಅಮೆರಿಕ ಮತ್ತು ಸೋವಿಯತ್ ಯೂನಿಯನ್ ನಡುವೆ ಜರುಗುತ್ತಿದ್ದ ಶೀತಲ ಸಮರದ ಕಾಲದಲ್ಲಿ ಅನ್ನೋದನ್ನು ನಾವು ಗಮನಿಸಬೇಕು. ಕೋಲ್ಡ್ ವಾರ್ ಅಂತ ಏನು ಕರಿತೀವಿ, ಆ ಕಾಲಘಟ್ಟದಲ್ಲಿ ಇಂತಹ ಬೋರ್ಡ್ ಗೇಮ್ಗಳು ಹೆಚ್ಚಾಗಿ ಚಾಲ್ತಿಯಲ್ಲಿದ್ದವು. ಇನ್ನು ದಿ ರೆಡ್ ಬಲೂನ್, ಇದರ ಪ್ರಾರಂಭದ ದೃಶ್ಯದಲ್ಲಿ ಪ್ಯಾಸ್ಕಲ್ ಎಂಬ 6 ವರ್ಷದ ಪೋರ ಹುಡುಗ, ಈ ಪಾತ್ರವನ್ನು ನಿರ್ದೇಶಕನ ಮಗನೇ ಮಾಡಿದ್ದಾನೆ. ಈತ ಪ್ಯಾರಿಸ್ನ ಒಂದು ದುಡಿಯೋ ವರ್ಗದ ರಸ್ತೆಯ ಮೂಲಕ ಹಾದು ಹೋಗೋದನ್ನು ನಾವು ಕಾಣ್ತೀವಿ. ಕ್ಯಾಮ್ರಾ ಆ ಪ್ರದೇಶದ ತುಂಬ ಸಾಮಾನ್ಯವೆನಿಸುವ ಕಟ್ಟಡಗಳು ಮತ್ತು ಮಾರ್ಗಗಳನ್ನು ಸೆರೆ ಹಿಡಿತಾ ಹೋಗ್ತದೆ. ಮಾರ್ಗ ಮಧ್ಯದಲ್ಲಿ ಪ್ಯಾಸ್ಕಲ್ ಒಂದು ಕಟ್ಟಡದ ರೈಲಿಂಗ್ನಲ್ಲಿ ಒಂದು ಕೆಂಪು ಬಲೂನ್ ತೂಗ್ತಾ ಇರೋದನ್ನು ಕಾಣ್ತಾನೆ. ಯಾವ ಮಗು ಬಲೂನ್ಗೆ ಮಾರು ಹೋಗುವುದಿಲ್ಲ ಹೇಳಿ? ಪ್ಯಾಸ್ಕಲ್ ಕೂಡ ಅದನ್ನು ಹೊಂದಬೇಕು ಎಂಬ ಇರಾದೆಯಿಂದ ಆ ರೈಲಿಂಗನ್ನು ಹತ್ತಿ ಅದನ್ನು ತನ್ನದಾಗಿಸಿಕೊಳ್ತಾನೆ. ಅವನು ನಿತ್ಯ ಪಯಣಿಸುವ ಬಸ್ನ ಕಂಡಕ್ಟರ್ ಅವನ ಬಲೂನನ್ನು ಕೊಂಡು ಅವನನ್ನು ಒಳಗೆ ಬಿಡೋದಿಲ್ಲ, ಅಂದರೆ ಪ್ರವೇಶವನ್ನು ನಿರಾಕರಿಸಿಬಿಡ್ತಾನೆ. ಹೀಗಾಗಿ ಪ್ಯಾಸ್ಕಲ್ ಏನು ಮಾಡ್ತಾನೆ, ಓಡ್ತಾನೆ ತನ್ನ ಶಾಲೆಯನ್ನು ತಲುಪ್ತಾನೆ. ಶಾಲೆಯಿಂದ ವಾಪಸ್ ಬರುವಾಗ ಮಳೆ ಬರ್ತಾ ಇರ್ತದೆ. ಆಗ ಅವನೇನು ಮಾಡ್ತಾನೆ ಅಂದರೆ, ದಾರಿ ಹೋಗೋರ ಕೊಡೆಗಳಲ್ಲಿ ತನ್ನ ಬಲೂನನ್ನು ರಕ್ಷಿಸಿಕೊಂಡು ಮುಂದೆ ಹೋಗ್ತಾನೆ. ಮನೆಯನ್ನು ತಲುಪ್ತಾನೆ. ಅವನ ಅಜ್ಜಿಗೆ
ಈ ಬಲೂನನ್ನ ಮೊಮ್ಮಗ ತಂದಿರೋದು ಇಷ್ಟವಾಗೋದಿಲ್ಲ. ಅವಳೇನು ಮಾಡ್ತಾಳೆ, ಬಾಲ್ಕನಿಯಿಂದ ಎಸ್ದು ಬಿಡ್ತಾಳೆ ಈ ಬಲೂನನ್ನು. ಆದರೆ ಆ ಕೆಂಪು ಬಲೂನು ಅಲ್ಲೇ ಓಲಾಡ್ತಾ ಇರುತ್ತೆ. ಪ್ಯಾಸ್ಕಲ್ ಏನು ಮಾಡ್ತಾನೆ, ಪುನಃ ಹೇಗೋ ಅದನ್ನು ತನ್ನ ವಶಕ್ಕೆ ಪಡೆದುಕೊಳ್ತಾನೆ. ಹೀಗೆ ಪ್ಯಾಸ್ಕಲ್ ಮತ್ತು ಕೆಂಪು ಬಲೂನಿನ ನಡುವೆ ಸ್ನೇಹ ಕುದುರುತ್ತದೆ. ಅದು ಅವನ ಜೊತೆ ಆಟ ಆಡುತ್ತದೆ, ಕಣ್ಣು ಮುಚ್ಚಾಲೆ ಆಟ ಕೂಡ ಆಡುತ್ತದೆ. ಅವನು ಏನು ಅಣತಿ ನೀಡ್ತಾನೆ ಅದನ್ನು ಪಾಲಿಸುತ್ತದೆ. ಮತ್ತು ಪ್ಯಾಸ್ಕಲ್ ಬಸ್ನಲ್ಲಿ ಪಯಣಿಸುವಾಗ ಅವನ ಹಿಂದೆಯೇ ಸಾಗಿ ಬರುತ್ತದೆ. ಒಮ್ಮೆ ಏನಾಗುತ್ತೆ ಅಂದರೆ, ಅವನು ನಡ್ಕೊಂಡು ಬರ್ತಾ ಇರ್ತಾನೆ ಪ್ಯಾಸ್ಕಲ್ಲು. ಆಗ ಎದುರುಗಡೆ ಒಂದು ಹುಡುಗಿ ಬರುತ್ತೆ. ಅವಳ ಕೈಯಲ್ಲಿ ನೀಲಿ ಬಲೂನ್ ಇರುತ್ತೆ. ಈ ಕೆಂಪು ಬಲೂನು ಈ ನೀಲಿ ಬಲೂನ್ನತ್ತ ಆಕರ್ಷಿಸಲ್ಪಡುತ್ತದೆ. ಅಂದ ಹಾಗೆ ಈ ಹುಡುಗಿಯ ಪಾತ್ರವನ್ನು ನಿರ್ದೇಶಕನ ಮಗಳೇ ಮಾಡಿದ್ದಾಳೆ. ನಂತರ ಏನಾಗುತ್ತೆ ಅಂದರೆ, ಕೆಲವು ಪುಂಡ ಮಕ್ಕಳು ಈ ಕೆಂಪು ಬಲೂನನ್ನು ಹೊಂದಲು ಹರಸಾಹಸ ಪಡ್ತಾರೆ. ಈ ಘಟ್ಟದಲ್ಲಿ ಓಡುತ್ತಿರುವ ಪ್ಯಾಸ್ಕಲ್ನನ್ನು ಹಿಂಬಾಲಿಸುವ ಹುಡುಗರ ಸುಮಾರು 3 ನಿಮಿಷಗಳ ಲಾಂಗ್ ಟೇಕ್ ಇದೆ. ಕೊನೆಯಲ್ಲಿ ಏನಾಗ್ತದೆ ಅಂದರೆ, ಈ ಕೆಂಪು ಬಲೂನ್ ಮೇಲೆ ಹುಡುಗನೊಬ್ಬ ಈ ಕವಣೆ ಕಲ್ಲನ್ನು ಎಸಿತಾನೆ. ಅದು ತನ್ನ ಗುರಿ ಮುಟ್ಟಿ ಕೆಂಪು ಬಲೂನು ನೆಲ ಕಚ್ಚುತ್ತದೆ. ನಂತರ ಒಂದು ಬೂಟು ಈ ಕೆಂಪು ಬಲೂನ್ ಮೇಲೆ ತನ್ನ ಪಾದವನ್ನು ಊರಿ ಅದು ಆ ಕೆಂಪು ಬಲೂನು ನಾಶವಾಗೋದನ್ನು ವೀಕ್ಷಕರು ಕಾಣ್ತಾರೆ. ಇದು ಸುಮಾರು 1.5 ನಿಮಿಷಗಳ ಲಾಂಗ್ ಟೇಕ್ನಲ್ಲಿ ಕ್ಲೋಸಪ್ ರೀತಿಯಲ್ಲಿ ಸೆರೆ ಹಿಡಿಯಲಾಗಿದೆ. ಅಂತಿಮ ದೃಶ್ಯದಲ್ಲಿ ಈ ಕಿರುಚಿತ್ರದ ಕ್ಲೈಮ್ಯಾಕ್ಸ್ ಏನಿದೆ, ಅದು ವೀಕ್ಷಕರಲ್ಲಿ ಅನೇಕ ತೆರನಾದ ಭಾವಗಳನ್ನು ಮೂಡಿಸೋದಲ್ಲಿ ಸಫಲವಾಗ್ತದೆ. ಇನ್ನು ಈ ಕಿರುಚಿತ್ರ ರೆಡ್ ಬಲೂನ್ ಬಗ್ಗೆ ನನ್ನ ಅನಿಸಿಕೆಗಳನ್ನು ತಿಳಿಸಿಕೊಡ್ತೇನೆ. ಇಡೀ ಚಿತ್ರದಲ್ಲಿ ಕೆಂಪು ಬಲೂನ್ ವೀಕ್ಷಕರ ಮೇಲೆ ಮೋಡಿಯನ್ನು ಹಾಕ್ತದೆ. ಸಿನಿಮಾ ತಂತ್ರಜ್ಞಾನ ಅಷ್ಟೇನೂ ಬೆಳೆದಿರದ ಆ ಕಾಲಘಟ್ಟದಲ್ಲಿ ಒಂದು ಬಲೂನಿನ ಚಲನವನ್ನು ಆಕರ್ಷಕವಾಗಿ ಗಮನೀಯವಾಗಿ ಸೆರೆ ಹಿಡಿದುಕೊಳ್ಳುವುದು ಅಚ್ಚರಿಯ ವಿಷಯವೇ ಸರಿ. ಈ ಕೆಂಪು ಬಲೂನು ಸ್ನೇಹವನ್ನು ಮತ್ತು ಸಂತಸವನ್ನು ಸೂಚಿಸ್ತದೆ. ಈ ಕಿರುಚಿತ್ರವನ್ನು ವಯಸ್ಕರಾದವರು ಮತ್ತು ಮಕ್ಕಳು ಹೇಗೆ ದೃಷ್ಟಿಸುತ್ತಾರೆ ಎಂಬುದು ತುಂಬ ಕುತೂಹಲಕಾರಿ ವಿಷಯ ಅಂತ ಕಾಣಿಸ್ತದೆ. ಆ ವಯಸ್ಕ ವೀಕ್ಷಕರು ಕೆಂಪು ಬಲೂನಿನ ಪಾತ್ರ ಕಟ್ಟೋಣಕ್ಕೆ ಸಂಬಂಧಿಸಿದಂತೆ ಅನೇಕ ಅರ್ಥಗಳನ್ನು ನೀಡಬಹುದು. ಆದರೆ ಮಕ್ಕಳು ತಮ್ಮ ವಯೋಸಹಜ ಮನೋಭಾವದಿಂದ ಇದನ್ನು ಗ್ರಹಿಸ್ಬೋದು. ಈ ಕಿರುಚಿತ್ರದಲ್ಲಿ ಕೆಂಪು ಬಲೂನ್ ಬಗ್ಗೆ ವಯಸ್ಕರು ನಡೆದುಕೊಳ್ಳುವ ಬಗೆಗೆ ಒಂದರ್ಥದಲ್ಲಿ ಅವರಲ್ಲಿರುವ ಸಂಕುಚಿತ ಮನೋಭಾವ ಏನಿದೆ ಅದು ವ್ಯಕ್ತವಾಗ್ತಾ ಹೋಗ್ತದೆ. ಮಕ್ಕಳು ಪುಂಡರು ತಮ್ಮ ವಯೋಸಹಜ ನಡವಳಿಕೆಯಿಂದ ಅದನ್ನು ಹೊಂದಲು ಆತುರದಿಂದ ಇರೋದು ಒಂದು ರೀತಿಯಲ್ಲಿ ಅವರ ಮನೋಧರ್ಮದ ಪ್ರತೀಕವಾಗಿದೆ ಅಂತ ಹೇಳ್ಬೋದು. ಅವರು ಅದನ್ನು ಪಡೆದುಕೊಳ್ಳಲು ಒಂದಿಷ್ಟು ಪುಂಡಾಟಿಕೆ ಮಾಡಿದ್ರು ಕೂಡ ಅದೇನು ದೊಡ್ಡ ಪ್ರಮಾದ ಅಂತ ನಮಗನ್ನಿಸೋದಿಲ್ಲ. ಈ ಕಿರುಚಿತ್ರದ ಅಂತಿಮ ದೃಶ್ಯ ಏನಿದೆ ಅದು ವೀಕ್ಷಕರಲ್ಲಿ ಒಂದು ತೆರನಾದ ಬೆಚ್ಚನೆಯ ಭಾವವನ್ನು ಮೂಡಿಸೋದ್ರಲ್ಲಿ ಸಫಲವಾಗಿದೆ ಅಂತ ಹೇಳ್ಬೋದು. ಇದು ಈ ಚಿತ್ರದ ಆಪ್ತ ಭಾಗವೂ ಕೂಡ ಹೌದು. ಇದರ ಜೊತೆ ಕಲ್ಪನೆ ಮತ್ತು ಫ್ಯಾಂಟಸಿ ಮೇಳೈಸಿವೆ.
ಹೀಗಾಗಿ ಈ ಕಿರುಚಿತ್ರದಲ್ಲಿ ಪ್ಯಾರಿಸ್ಸಿನ ನಿತ್ಯದ ವಾಸ್ತವಿಕತೆ ಏನಿದೆ ಅದು ಅನಾವರಣಗೊಳ್ತಾ ಹೋಗ್ತದೆ. ಅದರ ಜೊತೆ ಮಕ್ಕಳ ಕಲ್ಪನೆಗಳು ಸೇರಿ ಕಾವ್ಯಾತ್ಮಕ ವಾಸ್ತವವಾದ ಪೊಯಿಟಿಕ್ ರಿಯಲಿಸಮ್ ಅಂತ ನಾವೇನು ಕರಿತೀವಿ ಅದು ರೂಪುಗೊಳ್ತದೆ ಈ ಸಿನಿಮಾದಲ್ಲಿ, ಈ ಕಿರುಚಿತ್ರದಲ್ಲಿ. ಹೀಗೆ ಒಂದು ಸರಳ ಮಕ್ಕಳ ಕಿರುಚಿತ್ರ ಎಲ್ಲ ವಯಸ್ಸಿನ ವೀಕ್ಷಕರಲ್ಲಿ ಅನೇಕ ತೆರನಾದ ವ್ಯಾಖ್ಯಾನಗಳನ್ನು ಸೃಷ್ಟಿಸುವ ಶಕ್ತಿಯನ್ನು ಹೊಂದಿದೆ. ಇದು 1956ರ ಕಾನ್ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಪಾಮೆ ಡಿ ಓರ್ ಪ್ರಶಸ್ತಿಯನ್ನು ಪಡೆದುಕೊಂಡಿತು. ಆ ವರ್ಷ ಏನಾಗಿತ್ತು ಅಂದರೆ, ಫ್ರಾನ್ಸಿನ ಪ್ರಸಿದ್ಧ ಸಿನಿಮಾ ನಿರ್ದೇಶಕ ಫೆಡ್ರಿಕೋ ಫೆಲಿನಿ ಅವರ ಲಾಸ್ಟ್ರಾಡಾ ಸಿನಿಮಾ ಕೂಡ ಇದನ್ನು ಸ್ಪರ್ಧೆಯಲ್ಲಿ ಇತ್ತು. ಆ ಸಿನಿಮಾ ಅದನ್ನು ಹಿಂದಕ್ಕೆ ಈ ಕಿರುಚಿತ್ರ ಪ್ರಶಸ್ತಿಯನ್ನು ಗಳಿಸಿದ್ದು ನಿಜಕ್ಕೂ ಇದರ ಹೆಗ್ಗಳಿಕೆ ಅಂತ ಹೇಳ್ಬೋದು. ಅಲ್ಲದೆ ಈ ರೆಡ್ ಬಲೂನ್ ಕಿರುಚಿತ್ರದ ಮೂಲಕತೆ ಏನಿದೆ ಅದಕ್ಕೆ 1956ರ ಆಸ್ಕರ್ ಪ್ರಶಸ್ತಿ ಕೂಡ ಲಭಿಸಿತು. ಈ ಕಿರುಚಿತ್ರ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಲಭ್ಯವಿದೆ. ಆದರೆ ಇದರ ಸಬ್ಟೈಟಲ್ಸ್ ಬಂದು ಫ್ರೆಂಚ್ ಭಾಷೆಯಲ್ಲಿ ಇದೆ. ಅದೇನು ದೊಡ್ಡ ಕೊರತೆ ಅಂತ ಅನಿಸೋದಿಲ್ಲ, ಯಾಕಂದರೆ ಇಂತಹ ಸಿನಿಮಾಗಳಿಗೆ ಯಾವ ಡೈಲಾಗ್ ಕೂಡ ಬೇಕಾಗಿಲ್ಲ. ಯಾಕಂದರೆ ಇದರ ದೃಶ್ಯ ಸಂಯೋಜನೆ ಅಂದರೆ ದೃಶ್ಯ ಕಟ್ಟೋಣ ಖಂಡಿತವಾಗಲೂ ಯಾವ ತೆರನಾದ ವೀಕ್ಷಕರನ್ನು ತಲುಪುವಷ್ಟು ಶಕ್ತಿಯನ್ನು ಹೊಂದಿದೆ. ನನ್ನ ಮಾತನ್ನು ಕೇಳಿಸಿಕೊಂಡ ಎಲ್ಲರಿಗೂ ನನ್ನ ಹಾರ್ದಿಕ ವಂದನೆಗಳು. ನಮಸ್ಕಾರ.